ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 4. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 156ನೇ ಪುಟ. ಶೀರ್ಷಿಕೆ ಜ್ಞಾನಿಗಳ ಒಡನಾಟವನ್ನು ಬಯಸಿರಿ. ಈ ದಿನದ ಸತ್ಯವೇದದ ವಾಕ್ಯ: ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟಪಡುವನು. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 20ನೇ ವಚನ. ಯುವಕರು ತಮ್ಮ ಸ್ತ್ರೀತನ ಮತ್ತು ಪುರುಷತನದ ಉನ್ನತ ಮಟ್ಟವನ್ನು ತಲುಪಲು ಎಳೆಯ ವಯಸ್ಸಿನಿಂದಲೇ ದೃಢವಾದ ಸಮಗ್ರತೆಯ ತತ್ವಗಳು ಎಂಬವುಗಳನ್ನು ತಮ್ಮ ಗುಣ ಸ್ವಭಾವಗಳಲ್ಲಿ ಹೆಣೆದುಕೊಳ್ಳುವುದು ಅಥವಾ ಸೇರಿಸಿಕೊಳ್ಳುವುದು ತುಂಬಾ ಅವಶ್ಯ. ಯುವಕರು ತಮ್ಮ ಉದ್ದೇಶ ಮತ್ತು ಜೀವನದ ಕೆಲಸ ಏನೆಂದು ಅರ್ಥ ಮಾಡಿಕೊಂಡು ಅದನ್ನು ಪರಿಗಣಿಸಿ ಅವರ ಜೀವನದ ಅಭ್ಯಾಸಗಳಲ್ಲಿ ಭ್ರಷ್ಟತೆಯ ಯಾವ ಕಳಂಕಗಳೂ ಇಲ್ಲದಿರುವಂತೆ ಅಡಿಪಾಯವನ್ನು ಹಾಕಬೇಕು. ಅವರು ಇತರರ ಮೇಲೆ ಪ್ರಭಾವ ಬೀರುವ ಸ್ಥಾನದಲ್ಲಿ ನಿಲ್ಲಬೇಕೆಂದರೆ ಅವರು ಸ್ವಾವಲಂಬಿಗಳಾಗಿರಬೇಕು. ನಾವು ಅಡವಿಯ ಹೂವಿನಿಂದ ಪಾಠವನ್ನು ಕಲಿಯಬಹುದು. ನೈತಿಕತೆಯನ್ನು ಭ್ರಷ್ಟಗೊಳಿಸುವ ಮತ್ತು ಆತ್ಮವನ್ನು ಹಾಳು ಮಾಡುವ ಪ್ರಭಾವಗಳಿಂದ ಸುತ್ತುವರೆದಿದ್ದರೂ ನಾವು ಭ್ರಷ್ಟರಾಗುವುದನ್ನು ನಿರಾಕರಿಸಬಹುದು ಮತ್ತು ದುಷ್ಟ ಸಹವಾಸವು ನಮ್ಮ ಹೃದಯಗಳನ್ನು ಭ್ರಷ್ಟಗೊಳಿಸದೇ ಇರುವಂತೆ ನಮ್ಮನ್ನು ನಾವು ಇರಿಸಿಕೊಳ್ಳಬಹುದು. ಎಡವದ ದೃಢವಾದ ಹೆಜ್ಜೆಗಳೊಂದಿಗೆ ಉನ್ನತಿಗೆ ಹೋಗಲು ಶ್ರಮಿಸುವಂತಹವರ ಜೊತೆಗಿನ ಒಡನಾಟವನ್ನು ನಾವು ಬಯಸಬೇಕು. ನಿಮ್ಮ ಸ್ವಂತ ಹೃದಯವನ್ನು ಪರೀಕ್ಷಿಸಿರಿ. ನಿಮ್ಮ ಸ್ವಂತ ಕ್ರಿಯೆಗಳ ಬಗ್ಗೆ ವಿವೇಚಿಸಿರಿ. ಎಂತಹ ಸಹವಾಸವನ್ನು ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂಬುದನ್ನು ಪರಿಗಣಿಸಿರಿ. ನೀವು ಜ್ಞಾನಿಗಳ ಸಹವಾಸವನ್ನು ಬಯಸುತ್ತೀರೋ ಅಥವಾ ಲೋಕದ ಸಹವಾಸವನ್ನು ಆಯ್ಕೆ ಮಾಡುತ್ತೀರೋ? ದೇವರಿಗೆ ಭಯಪಡದ, ಸುವಾರ್ತೆಗೆ ವಿಧೇಯರಾಗದವರ ಒಡನಾಟವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರೋ? ಪರಿಗಣಿಸಿರಿ. ಮಕ್ಕಳು ಮತ್ತು ಯುವಕರ ಏಕೈಕ ಸುರಕ್ಷಿತವಾದ ರಕ್ಷಣೆ ಎಂದರೆ ಅದು ದೇವರ ಪ್ರೀತಿ ಮತ್ತು ದೇವರ ಮೇಲಿನ ಭಕ್ತಿ. ಒಳ್ಳೆಯ ಉದ್ದೇಶಗಳು, ಕ್ರಮಬದ್ಧವಾದ ಅಭ್ಯಾಸಗಳು ಮತ್ತು ನಿಷ್ಠಾವಂತ ಸ್ವಭಾವವನ್ನು ಪ್ರೋತ್ಸಾಹಿಸುವ ಪುರಾವೆಗಳನ್ನು ನೀಡುವವರ ಸಹವಾಸವನ್ನು ಅವರು ಆಯ್ಕೆ ಮಾಡಿಕೊಳ್ಳಲಿ. ಸತ್ಯವೇದದ ತತ್ವವನ್ನು ಅಭ್ಯಾಸಿಸಿ ಅದರ ಮಾರ್ಗದಲ್ಲಿ ಬೆಳಗುವ ಬೆಳಕಿನಲ್ಲಿ ನಡೆಯುವ ಒಡನಾಟವನ್ನು ಆಯ್ಕೆ ಮಾಡಿಕೊಳ್ಳಿರಿ. ವಿಶಾಲವಾದ ದೃಷ್ಟಿಕೋನ, ಉನ್ನತವಾದ ಚಿಂತನೆಗಳು ಮತ್ತು ಆಕಾಂಕ್ಷೆಗಳನ್ನು ಹೊಂದಬೇಕೆಂದರೆ ಸರಿಯಾದ ತತ್ವಗಳನ್ನು ಬಲಪಡಿಸುವ ಒಡನಾಟವನ್ನು ಆಯ್ಕೆ ಮಾಡಿಕೊಳ್ಳಿರಿ. ಪ್ರತಿಯೊಂದು ಚಿಂತನೆ ಮತ್ತು ಪ್ರತಿಯೊಂದು ಕ್ರಿಯೆಯ ಉದ್ದೇಶವು ಮುಂದಿನ ಜೀವನವನ್ನು ನಿತ್ಯತ್ವದ ಸಂತೋಷದಿಂದ ಭದ್ರಗೊಳಿಸಲು ಅಥವಾ ದೃಢಪಡಿಸಲು ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.